ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ಒಳ್ಳೆ ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಗೊತ್ತಲ್ಲ, ನನ್ನ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಸಂಕ್ರಮಣದಲ್ಲಿ ಮಕ್ಕಳಿಗೆ ಫಲ ಎರೆಯುವ ಶಾಸ್ತ್ರ ಹೇಗೆ ಮಾಡೋದು ಅಂತೇಳಿ. ಅದರಲ್ಲಿ ಒಂದಿಷ್ಟು ಕಮೆಂಟ್ಗಳು ಬಂದಿತ್ತು. ಪೂಜೆ ಯಾವಾಗ, ಸಂಕ್ರಾಂತಿ ಯಾವಾಗ, 14 ಅಥವಾ 15? ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಮಕರ ಸಂಕ್ರಮಣ ಯಾವಾಗಲೂ ಜನವರಿ 14ನೇ ತಾರೀಕೆ ಬರುವಂಥದ್ದು. ಆದರೆ ಒಂದೊಂದು ವರ್ಷ 15ನೇ ತಾರೀಕು ಬರುತ್ತೆ. ಸೊ ಹಾಗಾಗಿ ಸುಮಾರು ಜನ ಕನ್ಫ್ಯೂಷನ್ ಮಾಡಿಸ್ಕೊಂಡಿದ್ದಾರೆ. ಈ ಹಬ್ಬ ಬಂದು 3 ದಿನನೇನೋ ಇರುತ್ತೆ. ಅದರಲ್ಲಿ ಮೇಯ್ನಾಗಿ ಬಂದು ಸೂರ್ಯ ಮಕರ ರಾಶಿಗೆ ಪ್ರವೇಶ ಆಗೋದು ಯಾವಾಗ, ಆ ದಿನ ನಾವು ಹಬ್ಬವನ್ನು ಮಾಡಬೇಕು. ಸೊ ಸುಗ್ಗಿ ಹಬ್ಬ ಅಂತಲೇ ಹೇಳ್ಬೋದು. ಸೊ ಹೇಗೆಲ್ಲ ಮಾಡ್ತಾರೆ, ಸೊ ಯಾವತ್ತು ಹಬ್ಬ ಮಾಡ್ಬೋದು, ಹಾಗೆ ಫಲ ಎರೆಯೋರಿಗೆ ಸಾಕಷ್ಟು ಕ್ವಶನ್ಸ್ ಬಂದಿದೆ. ಅದಕ್ಕೂ ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಫಸ್ಟು ಫಲ ಎರೆಯೋದನ್ನು ಹೇಗೆ ಮಕ್ಕಳಿಗೆ ಫಲ ಎರಿಬೇಕು ಅಂತ ಹೇಳಿದ್ದೀನಿ ನಾನು. ಆ ವಿಡಿಯೋನ ಇನ್ನೂ ಯಾರು ನೋಡಿಲ್ಲ ಅಂದರೆ ಹಾಕಿದ್ದೀನಿ, ಹೋಗಿ ನೋಡ್ಬೋದು ನಿನ್ನೆ ವಿಡಿಯೋದಲ್ಲೇ. ಸೊ ಅದರಲ್ಲಿ ಟೈಮಿಂಗ್ಸ್ ಮೆನ್ಷನ್ ಮಾಡಿಲ್ಲ, ಯಾವ ಟೈಮಿಂಗ್ಸಲ್ಲಿ ನೀವು ಮಾಡಬೇಕು ಅಂತ ಹೇಳಿ ಸುಮಾರು ಜನ ಕೇಳ್ತಾ ಇದ್ದಾರೆ. ಸೊ ಯಾವ ಟೈಮಿಂಗ್ಸಲ್ಲಿ ಮಾಡಿದರೆ ಬೆಳಿಗ್ಗೆ 9 ಗಂಟೆಯಿಂದ 10:30 ಒಳಗೆ ಮಾಡಿ, ಯಾಕಂದರೆ ಒಳ್ಳೆ ಕಾಲ ಇದೆ. ಇಲ್ಲಾಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ 6 ಗಂಟೆ ಒಳಗೆ ಮಾಡ್ತೀನಂದ್ರೂ ಒಳ್ಳೆಯದು. ಸೊ ಅಷ್ಟು ಬೇಗ ಮಕ್ಕಳು ಎದ್ದಿರಲ್ಲ. ಸೊ ಆ್ಯಸ್ ಯೂಶ್ವಲ್ ಹಬ್ಬ ಅಂದರೆ ಬೆಳಗ್ಗೆ ಪೂಜೆಗಳು, ಹರಿದಿನಗಳಿರುತ್ತೆ. ಹಾಗಾಗಿ ನೀವು ಬೆಳಿಗ್ಗೆ 9 ಗಂಟೆಯಿಂದ 10:30 ಒಳಗೆ ಮಾಡಲಿಕ್ಕಾಗಿಲ್ಲ ಅಂದರೆ ಸಂಜೆ 6:30 ನಂತರ ಮಾಡ್ಕೊಳ್ಳಿ. ಯಾಕಂದರೆ 6:30 ತನಕ ರಾಹುಕಾಲ ಇದೆ, ಯಮಗಂಡ ಕಾಲ ಇದೆ. ಸೊ ಹಾಗಾಗಿ ನೀವು ಒಳ್ಳೆಯ ಕಾಲದಲ್ಲಿ ಮಾಡ್ಕೋಬೋದು. 6:30 ನಂತರ ಮಾಡ್ಕೊಳ್ಳಿ. ಬೆಳಿಗ್ಗೆ ಮಾಡಿದ್ರೆ 9:30. ಇನ್ನೊಂದು ಕ್ವಶನ್ಸ್ ಬಂದಿದೆ, ಇದು ಪ್ರೆಗ್ನೆಂಟ್ ಅವ್ರು ಮಾಡ್ಬೋದಂತ. ಯಾರು ಬೇಕಾದ್ರೂ ಮಾಡ್ಬೋದು. ಪ್ರೆಗ್ನೆಂಟ್ ಅವರು ಮಕ್ಕಳಿಗೋಸ್ಕರ ಆಯಸ್ಸು ಆರೋಗ್ಯ ಎಲ್ಲ ಬರಬೇಕು ಅಂತೇಳಿ ಒಂದು ದೇವರಲ್ಲಿ ಕೇಳ್ಕೊಳ್ಳುವಂಥದ್ದು, ಹಾಗಾಗಿ ಮಾಡುವಂಥದ್ದು. ಸೊ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಇನ್ನು ಸಂಕ್ರಾಂತಿ ಯಾವಾಗ ಅಂತ ಕೇಳ್ತಾ ಇದ್ರು. ಸಂಕ್ರಾಂತಿ ಆ್ಯಕ್ಚುಲಿ ಬಂದು 15ಗೆ ಇರುವಂಥದ್ದು, ಆ ಜನವರಿ 15ಕ್ಕೆ. ಯಾಕಂದರೆ ಜನವರಿ 14ಕ್ಕೆ ಮಧ್ಯಾಹ್ನದ ಮೇಲೆ ಮಕರ ರಾಶಿಗೆ, ಧನುರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಹೋಗುವಂಥದ್ದು. ಹಾಗಾಗಿ ಬೆಳಗಿನ ಕಾಲದಲ್ಲಿ ಇರಲ್ಲ, ಮಧ್ಯಾಹ್ನ ಕಾಲದಲ್ಲಿ ಇರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಮಕರ ರಾಶಿಯಲ್ಲೇ ಸೂರ್ಯ ಇರ್ತಾನೆ ಅಂದರೆ ಸೊ ಅದು 15ನೇ ತಾರೀಕಾಗುತ್ತೆ. ನೀವು ಯಾವುದೇ ಪೂಜೆ ಪುನಸ್ಕಾರ ಇದ್ದರೂ, ಹಾಗೆ ಹಸುಗಳಿಗೆ ಎಡೆ ಕೊಡುವಂಥದ್ದು, ಕಿಚ್ಚಾಯಿಸೋದು ಅಂತೆಲ್ಲ ಇರುತ್ತೆ. ಸೊ ಎಲ್ಲದನ್ನು 15ನೇ ತಾರೀಕೆ ಮಾಡ್ಕೊಳ್ಳುವಂಥದ್ದು. ಸೊ ಇದರಲ್ಲಿ ಏನಂದರೆ, ನನಗೆ ಗೊತ್ತಿರುವ ಹಾಗೆ ನಾನು ಹೇಳೋದು, ಈ ಸಂಕ್ರಾಂತಿ ದಿನ ನೀವು ಸೂರ್ಯನ ಎಷ್ಟು ಪೂಜೆ ಮಾಡ್ತೀರಾ ಅಥವಾ ಸೂರ್ಯನ ನೀವು ಎಷ್ಟು ಆರಾಧಿಸ್ತೀರಾ, ವರ್ಷ ಪೂರ್ತಿ ಅಷ್ಟು ಒಳ್ಳೆಯದಾಗತ್ತೆ ಅಂತ ಹೇಳಿ. ಸೊ ನಿಮಗೆ ಸೂರ್ಯನ ಏನು ತೇಜಸ್ಸು, ಏನು ಹೇಳ್ತಾರೆ, ಗತ್ತು ಗಾಂಭೀರ್ಯ ಎಲ್ಲ ಬರಬೇಕು ಅಂದರೆ ಸೊ ಆ ಸೂರ್ಯದೇವನ ನೀವು ಪೂಜಿಸಬೇಕು ಅಂತಲೇ ಹೇಳಬೇಕು. ಸೊ ಮಕರ ಸಂಕ್ರಾಂತಿ ಇರೋದೇ ಸೂರ್ಯದೇವಂದು ಅಂತಲೇ ಹೇಳ್ಬೋದು. ಯಾಕಂದರೆ ಧನುರಾಶಿಯಿಂದ ಮಕರ ರಾಶಿಗೆ ಬರುವಂಥ ಶುಭ ಲಗ್ನ. ಈ ಶುಭ ಲಗ್ನದಲ್ಲಿ ದೇವಾನುದೇವತೆಗಳೆಲ್ಲರೂ ನೋಡ್ತಾ ಇರ್ತಾರೆ, ಇಲ್ಲ ಸ್ವರ್ಗದ ಬಾಗಿಲು ತೆಗ್ದಿರುತ್ತೆ. ಸೊ ಈ ಥರ ಎಲ್ಲ ಪುರಾಣ ಪ್ರಸಿದ್ಧ ಇದೆ. ಸೊ ನಾನು ಬ್ರೀಫಾಗಿ ಹೇಳ್ತೀನಿ. ಸೊ ಹಾಗಾಗಿ ನೀವು 15ನೇ ತಾರೀಕು ಸೂರ್ಯ ನಮಸ್ಕಾರ ಬೆಳಿಗ್ಗೆ ಎದ್ದು ಕೂಡಲೇ, ನೀವು ಯಾವತ್ತು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನ ನೋಡಿಬಿಟ್ಟು ಸೂರ್ಯಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ಮನೆಯೆಲ್ಲ ಸ್ವಚ್ಛ ಮಾಡಿ, ನೀವು ಆ್ಯಸ್ ಯೂಶ್ವಲ್ ಯಾವ ಥರ ಪೂಜೆ ಮಾಡ್ತೀರೋ ಅದೇ ಥರ ಪೂಜೆ ಮಾಡ್ಕೊಳ್ಳಿ. ಪೂಜೆ ಮಾಡಿದ ಮೇಲೆ ಬೆಲ್ಲದ ಅನ್ನ, ಸಿಹಿ ಪೊಂಗಲ್ಲೇ ಇದಕ್ಕೆ ತುಂಬ ಉತ್ತಮ ಶ್ರೇಷ್ಠ ಅಂತಲೇ ಹೇಳ್ಬೋದು. ಎಲ್ಲರ ಮನೇಲೂ ಏನು ಹೇಳ್ತಾರೆ, ಅನ್ನ ಬೆಲ್ಲ ಇದ್ದೇ ಇರುತ್ತೆ. ಸೊ ಅನ್ನ ಬೆಲ್ಲ ಹಾಕಿಬಿಟ್ಟು ಪೊಂಗಲ್ ಮಾಡ್ಕೊಳ್ಳಿ. ಸೊ ನಾನು ಮಾಡೋದಷ್ಟೇ, ನಾನು ಹೆಸರು ಬೇಳೆ ಹಾಕಲ್ಲ, ಅನ್ನ ಮತ್ತು ಬೆಲ್ಲ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು, ತುಪ್ಪ ಎಲ್ಲ ಹಾಕ್ಬಿಟ್ಟು ಬೆಲ್ಲದ ಅನ್ನ ಮಾಡ್ತೀನಿ. ತುಂಬ ಒಳ್ಳೆಯದು ಪೊಂಗಲು. ಸೊ ಅದನ್ನು ನೈವೇದ್ಯ ಇಟ್ಕೊಬಿಟ್ಟು ಇದೊಂದು ಮಂತ್ರ ಹೇಳ್ತೀನಿ. ಇದೊಂದು ಮಂತ್ರ, ನಿಮಗೆ ಸೂರ್ಯದೇವನ ಮಂತ್ರ ಬಂತು ಅಂದರೆ ಹೇಳ್ಕೊಳ್ಳಿ. ಸೂರ್ಯದೇವನ ಮಂತ್ರ ಬಂದಿಲ್ಲ ಅಂದರೆ ಇದು 108 ಸಲ ಹೇಳ್ಕೊಬಿಡಿ. ನಿಮಗೆ ಏನಂದರೆ ನಿಮಗೆ ಆ ಪೂಜೆಯ ಪ್ರತಿಫಲ ಸಿಗುತ್ತೆ. ಏನಿಲ್ಲ, ಓಂ ಸೂರ್ಯದೇವಾಯ ನಮಃ, ಓಂ ಸೂರ್ಯದೇವಾಯ ನಮಃ, ಇದನ್ನು 108 ಬಾರಿ ಹೇಳ್ಕೊಳ್ಳಿ. ಸೊ ಒಳ್ಳೆಯದಾಗತ್ತೆ. ಸೊ ಇಷ್ಟೇ. ನೀವು 14ನೇ ತಾರೀಕು ಪೂಜೆ ಮಾಡಲಿಕ್ಕೆ ಹೋಗ್ಬಿಡಿ. 15ನೇ ತಾರೀಕು ಹಾಗೆ ಕಂಪ್ಲೀಟಾಗಿ ಹೇಳಿದ್ದೀನಿ ಹೇಗೆ ಪೂಜೆ ಅಂದರೆ ನೀವು ಹೇಗೆ ದಿನನಿತ್ಯ ಹಾಗೆ ಮಾಡ್ತೀರಾ ಹಾಗೆ ಮಾಡ್ಕೊಳ್ಳಿ. ಸೊ ಒಂದು ನೈವೇದ್ಯವನ್ನು ಇಟ್ಕೊಂಡು ಪೂಜೆ ಮಾಡಿ. ಸೊ ಸುಮಾರು ಜನ ಕ್ವಶನ್ಸ್ ಕೇಳ್ತಾ ಇದ್ರು, ಯಾವಾಗ ಏನು ಅಂತ ಹೇಳಿ. ಹಾಗೆ
ಮಕ್ಕಳಿಗೆ ಫಲ ಎರೆಯೋ ಬಗ್ಗೆನೂ ಹೇಳಿದ್ದೀನಿ. ಸೊ ಹಾಗೆ ಕೆಂಪಾರತಿ ಬಗ್ಗೆ ಹೇಳಿದ್ದೆ ಅಲ್ವಾ, ಕೆಂಪಾರತಿನ ಏನು ಮಾಡಬೇಕು ಅಂದರೆ, ಕೆಂಪಾರತಿ ಮಾಮೂಲಿ ನೀವು ಮಕ್ಕಳಿಗೆ ಮಾಡಿಬಿಟ್ಟು ಆಚೆ ಚೆಲ್ಲುವಂಥದ್ದು. ಸೊ ಇಷ್ಟೇ ಸಂಕ್ರಮಣ ವಿಶೇಷದ ಒಂದು ವಿಡಿಯೋ. ಸೊ ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನೂ ಏನಾದರೂ